ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಥರ್ಡ್ ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಬಿಸಿನೆಸ್ ಅಂತಾರಾಷ್ಟ್ರೀಯ ವ್ಯವಹಾರದ ಮೇಲೆ ಕೇಳುವಂತ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ಸ್ ಏನೇನಿರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿಗಳ ಲಕ್ಷಣಗಳನ್ನ ವಿವರಿಸಿರಿ. ಫೀಚರ್ಸ್ ಆಫ್ ಮಲ್ಟಿನ್ಯಾಷನಲ್ ಕಂಪನಿ. ಎರಡನೇ ಪ್ರಶ್ನೆ, ಜಾಗತೀಕರಣದ ಲಕ್ಷಣಗಳನ್ನ ವಿವರಿಸಿರಿ. ಫೀಚರ್ಸ್ ಆಫ್ ಗ್ಲೋಬಲೈಸೇಷನ್. ಮೂರನೇ ಪ್ರಶ್ನೆ, ಮಾರುಕಟ್ಟೆ ಮಿಶ್ರಣ ಕುರಿತು ವಿವರಿಸಿರಿ. 4 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಮುಕ್ತ ವೆಚ್ಚ ಅನುಕೂಲ ಸಿದ್ಧಾಂತ ವಿವರಿಸಿರಿ. ಸೊ ಕಾಸ್ಟ್ ಮೇಲೆ ಒಂದು ಸಿದ್ಧಾಂತ ಇದೆ, ಸೊ ಅದನ್ನ ನೋಡ್ಕೋಬೇಕು. ಐದನೇ ಪ್ರಶ್ನೆ, ಹೆಕ್ಲರ್ ಬ್ಯಾಲಿನ್ ಸಿದ್ಧಾಂತ ವಿವರಿಸಿರಿ. ಹೆಕ್ಲರ್ ಬ್ಯಾಲಿನ್ ಥಿಯರಿನ ನೋಡ್ಕೋಬೇಕು. ಬಹುರಾಷ್ಟ್ರೀಯ ಕಂಪನಿ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಮಲ್ಟಿನ್ಯಾಷನಲ್ ಕಂಪನೀಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅಂತಾರಾಷ್ಟ್ರೀಯ ವ್ಯವಹಾರದ ಸಮಸ್ಯೆಗಳನ್ನು ವಿವರಿಸಿರಿ. ಸೊ ಪ್ರಾಬ್ಲಮ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಜಾಗತೀಕರಣದ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್. ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವ ವಿವರಿಸಿರಿ. ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡಿಂಗ್. ಅಂತಾರಾಷ್ಟ್ರೀಯ ವ್ಯವಹಾರ ಪ್ರವೇಶಿಸುವ ವಿಧಾನ ವಿವರಿಸಿರಿ. ವೇರಿಯಸ್ ವೇಸ್ ಆಫ್ ಎಂಟರ್ ಟು ಇಂಟರ್ನ್ಯಾಷನಲ್ ಬಿಸಿನೆಸ್. ಎಂಟ್ರೀಸ್ ಟು ಇಂಟರ್ನ್ಯಾಷನಲ್ ಬಿಸಿನೆಸ್. ನೆಕ್ಸ್ಟ್, TNC ಮತ್ತು MNC ಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸೊ ಡಿಫರೆನ್ಸ್ ಬಿಟ್ವೀನ್ TNC ಅಂಡ್ ಮಲ್ಟಿನ್ಯಾಷನಲ್ ಕಂಪನಿ MNC. ಅಂತಾರಾಷ್ಟ್ರೀಯ ವ್ಯವಹಾರದ ಅನುಕೂಲತೆ ಮತ್ತು ಅನಾನುಕೂಲತೆ ವಿವರಿಸಿರಿ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸಿನೆಸ್. ಸೊ ಇಷ್ಟು ಕ್ವಶನ್ ನಿಮಗೆ 5 ಮತ್ತು 10 ಅಂಕದ ಪ್ರಶ್ನೆಗಳಾಗಿವೆ. ಸೊ ಇದರಲ್ಲಿರುವಂತಹ ಏನು ಬಹುರಾಷ್ಟ್ರೀಯ ಕಂಪನಿಗಳ ಮೇಲೆ ಕ್ವಶನ್ ಇದೆ, ಇದರಲ್ಲಿ ಒಂದು ಕೇಸ್ ಸ್ಟಡಿ ಬರುತ್ತೆ. ಸೊ ಎಲ್ಲ ಕ್ವಶನ್ ಓದಿ ಇದ್ರಾಗ ಒಂದು ಗ್ಯಾರಂಟಿ ನಿಮ್ಗೆ ಕೇಸ್ ಸ್ಟಡಿ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀವಿ. ಸೊ ಟೆಲಿಗ್ರಾಮ್ ನ ಜಾಯ್ನ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನ ನಾವು ಅಲ್ಲೇ ಶೇರ್ ಮಾಡ್ತೀವಿ. ಧನ್ಯವಾದಗಳು.